ಅಯಸ್ಕಾಂತದ ವಿರುದ್ಧ ದಿಕ್ಕುಗಳು ಪರಸ್ಪರ ಆಕರ್ಷಿಸುವುದು ಎಲ್ಲರಿಗೂ ಗೊತ್ತೇ ಇದೆ. ಅವು ಅಯಸ್ಕಾಂತದ ಕಬ್ಬಿಣದ ಎರಡು ತುಂಡುಗಳು. ಆದರೆ ಈ ಮನುಷ್ಯರಲ್ಲೂ ಕೂಡ ಅಯಸ್ಕಾಂತದ ಹಾಗೆ ವಿರುದ್ಧ ದಿಕ್ಕುಗಳು ಪರಸ್ಪರ ಆಕರ್ಷಿಸಿ ಪ್ರೀತಿಲಿ ಬೀಳೋ ಹಾಗೆ ಮಾಡ್ತವೆ ಅಲ್ವಾ. ಈ ವಿಷಯ ಮಾತ್ರ ಯಾವ ಯೂನಿವರ್ಸಿಟಿಯಲ್ಲೂ ಕಲಿಸಲ್ಲ. ನಾನು ಆರವ್ ಅಂತ, ನಮ್ಮೂರು ಕೇರಳ. ಆದರೂ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕರ್ನಾಟಕ. ನನ್ನ ಮಾತೃಭಾಷೆ ಮಲಯಾಳಂ. ಆದರೂ ನಾನೊಬ್ಬ ಕನ್ನಡಿಗ. ನಾನು ಪಕ್ಕಾ RCB ಫ್ಯಾನ್. ಕನ್ನಡ ಅಂತೂ ಮುತ್ತು ಉದುರಿದಂತೆ ಉದುರುತ್ತೆ ನನ್ನ ಬಾಯಿಯಿಂದ. ಯಾವ ಕನ್ನಡ ಮೂವಿ ನೋಡಿಲ್ಲ ಅಂತ ಕೇಳಿ, ಯಾವ ಕನ್ನಡದ ಹಾಡು ಕೇಳಿಲ್ಲ ಅಂತ ಕೇಳಿ, ಎಲ್ಲ ಕೇಳಿ ಎಲ್ಲ ನೋಡಿಬಿಟ್ಟಿರೋದೇ ನಾನು. ಮನೆಯಲ್ಲಿ ಮಾತಾಡೋ ಭಾಷೆ ಮಲಯಾಳಂ. ಆದರೂ ಹೊರಗೆ ಎಲ್ಲರ ಜೊತೆ ಮಾತಾಡೋ ಭಾಷೆ ಮಾತ್ರ ಕನ್ನಡ. ಈಗ ನೀವೇ ಹೇಳಿ, ನಾನು ಕನ್ನಡಿಗ ಅಲ್ವಾ? ನಾನು ಮಾತ್ರ ಅಲ್ಲ, ನನ್ನ ವಿರುದ್ಧ ದಿಕ್ಕಿನ ನನ್ನ ಶತ್ರು ಶ್ರೀಲಕ್ಷ್ಮಿ ಕೂಡ ಒಬ್ಬ ಮಲಯಾಳಿ ಕನ್ನಡತಿನೇ. ಅವಳೂರು ಕೂಡ ಕೇರಳ. ಆದರೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಕರ್ನಾಟಕದಲ್ಲೇ. ನನ್ನಪ್ಪ ಮತ್ತು ಶ್ರೀಲಕ್ಷ್ಮಿಯವರಪ್ಪ ಸಿಕ್ಕಾಪಟ್ಟೆ ಒಳ್ಳೆಯ ಸ್ನೇಹಿತರು. ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲಾರದಷ್ಟು ಒಳ್ಳೆಯ ಸ್ನೇಹಿತರು. ಅವರಿಬ್ಬರಿಗೆ ಮೊದಲಿನಿಂದಲೂ ನನ್ನ ಮತ್ತು ಶ್ರೀಲಕ್ಷ್ಮಿ ಮದುವೆ ನೋಡೋ ಆಸೆ. ಆದರೆ ನಾವು ಒಬ್ಬರ ಮುಖ ಮತ್ತೊಬ್ಬರು ನೋಡ್ಕೊಳ್ಳೋಕ್ಕೂ ಇಷ್ಟಪಡದೇ ಇರೋಷ್ಟು ದ್ವೇಷಗಳು. ಅವಳಿಗೆ ಇಷ್ಟವಾಗೋ ಯಾವುದೇ ವಸ್ತು, ಅಂಶ ನನಗೆ ಇಷ್ಟವಾಗುತ್ತಾ ಇರಲಿಲ್ಲ. ಅದೇ ಥರ ಅವಳಿಗೂ ನನ್ನಲ್ಲಿನ ಯಾವುದೇ ಅಂಶ ಇಷ್ಟವಾಗ್ತಾ ಇರಲಿಲ್ಲ. ಮನೆಯಲ್ಲಿ ಮದುವೆ ಬಗ್ಗೆ ಮಾತಾಡಿದರೆ ಸಾಕು, ಈ ಕಡೆ ನಾನು ಗುಡುಗಿದ್ರೆ ಆ ಕಡೆ ಅವಳು ಗುಡುಗೋಳು. ಉಫ್, ಅವಳು ಅವಳ ಆ್ಯಟಿಟ್ಯೂಡೋ. ಒಟ್ಟಿನಲ್ಲಿ ಕೈಲಿ ಚಾಕು ಕೊಟ್ಟರೆ ಒಬ್ಬರನ್ನೊಬ್ಬರು ಕೊಚ್ಚಿ ಸಾಯಿಸುವಷ್ಟು ಕೋಪ ತಾಪ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದವರು ನಾವಿಬ್ಬರು. ನಾನು ಶ್ರೀಲಕ್ಷ್ಮಿ ಓದಿದ್ದು ಬೇರೆ ಬೇರೆ ಸ್ಕೂಲ್, ಕಾಲೇಜಲ್ಲಿ. ಆದರೆ ಹಬ್ಬ, ಫ್ಯಾಮಿಲಿ ಫಂಕ್ಷನ್ ಅಂತ ಬಂದರೆ ಅವಳು ನಮ್ಮನೆಗೆ ಬರ್ತಾ ಇದ್ಲು, ನಾನು ಅವರ ಮನೆಗೆ ಹೋಗ್ತಾ ಇದ್ದೆ. ಅವಳು ನಮ್ಮಪ್ಪ ನಮ್ಮಮ್ಮನ ಜೊತೆ ಮಾತಾಡಿದ್ರೂ, ನಾನು ಅವಳಪ್ಪ ಅಮ್ಮನ ಜೊತೆ ಮಾತಾಡಿದ್ರೂ ನಾವಿಬ್ಬರು ಮಾತ್ರ ಒಬ್ಬರನ್ನೊಬ್ಬರು ಯಾವತ್ತೂ ಮಾತಾಡ್ತಾ ಇರಲಿಲ್ಲ. ನಮ್ಮ ಕೇರಳ ಹುಡುಗಿಯರು ಮೊದಲೇ ಹೇಳೋಕ, ಒಂದಿಷ್ಟು ಲಿಪ್ಸ್ಟಿಕ್, ಗಾಢವಾದ ಕಾಡಿಗೆ, ಹಣೆಗೊಂದು ಪುಟ್ಟ ಬಿಂದಿ ಇಟ್ಟರೆ ಸಾಕು ನೋಡ್ತಾನೆ ಇರಬೇಕು ಅಂತ ಅನ್ನಿಸೋದು. ಶ್ರೀಲಕ್ಷ್ಮಿ ಎಷ್ಟೇ ಸುಂದರವಾಗಿ ತಯಾರಾಗಿ ಬಂದರೂ ನನಗೆ ಮಾತ್ರ ದೆವ್ವದ ಹಾಗೆ ಕಾಣೋಳು. ಚಿಕ್ಕ ವಯಸ್ಸಿನಿಂದ ಅವಳು ಓದಿನಲ್ಲಿ ಸ್ವಲ್ಪ ಮುಂದೆ, ಆದರೆ ನಾನು ಅವಳಿಗಿಂತ ಹಿಂದೆ. ಅವಳು BCom ತಗೊಂಡ್ರೆ ನಾನು BBM ತಗೊಂಡು ಜಾಲಿಯಾಗಿ ಕಾಲೇಜ್ ಹೋಗಿ ಬರ್ತಾ ಇದ್ದೆ. ಕಾಲೇಜ್ ಮುಗಿದ್ಮೇಲೆ ಅವಳು ದೊಡ್ಡ ಕಂಪನಿಯಲ್ಲಿ ಕೆಲಸ ತಗೊಂಡು ದುಡಿಯೋಕೆ ಸ್ಟಾರ್ಟ್ ಮಾಡಿದ್ಲು. ಆದರೆ ನಾನು ಇನ್ನೂ ಯಾವ ಇಂಟರ್ವ್ಯೂನು ಕೊಡದೆ ಅಬ್ಬೆಪಾರಿ ಥರ ಅಲಿತಾ ಇದ್ದೆ. ಆಗ ಅಮ್ಮ ಅನ್ನೋರು, ನೋಡು ಶ್ರೀ ಎಷ್ಟು ಡೀಸೆಂಟಾಗಿ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿ ಮನೆ ಭಾರ ಕಮ್ಮಿ ಮಾಡ್ತಾ ಇದ್ದಾಳೆ, ನೀನು ಇದ್ದೀಯಾ ಅಂತ. ಆಗೆಲ್ಲ ಮನಸ್ಸಿಗೆ ಚುಚ್ಚೋದು. ಅಲ್ಲಿಗೆ ಶಾಪ ಬೇರೆ ಹಾಕಿದ್ದೆ, ಯಾಕೆ ಜಾಬ್ಗೆ ಜಾಯ್ನ್ ಆದ್ಲೋ ಅಂತ. ಕೊನೆಗೂ ನಾನು ಅಂದ್ಕೊಂಡ ಹಾಗೆ ನನ್ನದೇ ಒಂದು ಸ್ವಂತ ಕಂಪನಿ ಶುರು ಮಾಡಿದೆ. ಮೊದಮೊದಲು ಒದ್ದಾಡಿದ್ರು, ಆಮೇಲೆ ಹೇಗೋ ಕಷ್ಟಪಟ್ಟು ಕೆಲಸ ಮಾಡಿ ಆ ಕಂಪನಿ ಎದ್ದು ನಿಲ್ಲೋ ಹಾಗೆ ಮಾಡಿದೆ. ನನ್ನ ಪರಿಶ್ರಮಕ್ಕೆ ತಕ್ಕ ಫಲ ಕೂಡ ಸಿಕ್ಕಿತು. ನನ್ನ ಸಾಲ ಎಲ್ಲ ತೀರಿಸಿ ಮನೆ ರಿನೋವೇಷನ್ ಮಾಡಿ ನನ್ನ ಅಮ್ಮನ ಕಣ್ಣಲ್ಲಿ ಮಹಾನ್ ಆದೆ. ಕೊನೆಗೂ ಆ ಶ್ರೀಲಕ್ಷ್ಮಿನ ಛಲದಿಂದ ಸೋಲಿಸಿದ್ದೆ. ಒಂದಿನ ನಮ್ಮ ಓಣಂ ಹಬ್ಬದ ದಿನ ನನ್ನ ಕಂಪನಿ ಪಾರ್ಟ್ನರ್ಸ್ನ ಮನೆಗೆ ಕರೆದಿದ್ದೆ. ನನ್ನ ಮನೆಗೆ ಬಂದ ಸ್ನೇಹಿತರು ಊಟ ಮಾಡಿ ಆದಮೇಲೆ ನನ್ನ ಜೊತೆ ಮಾತನಾಡುತ್ತಾ ಕೂತಿದ್ರು. ಅದೇ ವೇಳೆ ಬಿಳಿ ಬಣ್ಣದ ಚಿನ್ನದ ಬಣ್ಣದ ಅಂಚಿನ ಸೀರೆ ಉಟ್ಟು, ಕೈಗೆ ಚಿನ್ನದ ಬಳೆ, ಓಲೆ, ನೆಕ್ಲೆಸ್ ತೊಟ್ಟು, ಕಣ್ಣಿಗೆ ಗಾಢವಾದ ಕಾಡಿಗೆ ಹಚ್ಚಿ, ತುಟಿಗೆ ಕೆಂಪಾದ ಲಿಪ್ಸ್ಟಿಕ್ ಹಚ್ಚಿಕೊಂಡು ಮನೆಯೊಳಗೆ ಬಂದವಳನ್ನು ಕಂಡು ನನ್ನ ಸ್ನೇಹಿತರು ಬಿಟ್ಟ ಬಾಯಿ ಬಿಟ್ಟಂತೆ ನೋಡುತ್ತಾ ಕೂತು ಬಿಟ್ಟರು. ಅವಳ ಅಂದ ಚಂದಕ್ಕೆ ಮಾರು ಹೋದವರಂತೆ ಅವಳನ್ನೇ ನಿಬ್ಬೆರಗಾಗಿ ನೋಡುತ್ತಿದ್ದವರನ್ನು ಕಂಡು ನನಗೆ ಕೋಪ ಶುರುವಾಗಿತ್ತು. ಆ ಕೋಪ ಅವಳನ್ನು ಅವರು ನೋಡಿದಕ್ಕಲ್ಲ, ನನ್ನ ಸ್ನೇಹಿತರು ಆ ನನ್ನ ಶತ್ರುವನ್ನು ನೋಡಿ ವಾವ್ ಅಂತ ಅಂದ್ರಲ್ಲ ಅದಕ್ಕೆ. ನನ್ನ ಸ್ನೇಹಿತರ ಗಮನ ಬೇರೆಡೆ ಹರಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ಸಾಧ್ಯವಾಗಲಿಲ್ಲ. ಇನ್ನು ಮನೆಗೆ ಬಂದ ಅತಿಥಿಗಳನ್ನು ಅವರಾಗೆ ಹೊರಡಲು ಅನುವಾಗುವವರೆಗೂ ನಾವಾಗೆ ಹೋಗಿ ಎನ್ನಲು ಸಾಧ್ಯವಿಲ್ಲ. ಅದೊಂದೇ ಕಾರಣಕ್ಕೆ ನಾನು ನನ್ನ ಕೋಪವನ್ನು ತಡೆ ಹಿಡಿದು ಕೂತಿದ್ದೆ. ಅವರ ಕಣ್ಣೋಟವನ್ನು ಲೆಕ್ಕಿಸದ ಶ್ರೀಲಕ್ಷ್ಮಿ ತನ್ನ ಪಾಡಿಗೆ ನನ್ನ ತಂದೆ ತಾಯಿ ಜೊತೆ ಮಾತನಾಡುತ್ತಾ ಕೂತಿದ್ದಳು. ಅವಳನ್ನು ಮಾತನಾಡಬೇಕೆಂಬ ಹಂಬಲದಿಂದ ನನ್ನ ಸ್ನೇಹಿತರು ಅವಳನ್ನು ಪರಿಚಯ ಮಾಡಿಸುವಂತೆ ಕೇಳಿಕೊಂಡರು.
ಆದರೆ ಎಂದೂ ಆಕೆಯೊಡನೆ ಮಾತನಾಡಲು ಇಚ್ಛಿಸದ ನಾನು ಅಂದು ಹೇಗೆ ತಾನೇ ಮಾತನಾಡಲು ಸಾಧ್ಯ? ಅವರ ಮಾತಿಗೆ ಮಣೆ ಹಾಕದ ನಾನು ಟಿವಿ ನೋಡುತ್ತಾ ಕೂತುಬಿಟ್ಟೆ. ನನ್ನ ತಂದೆ ತಾವಾಗೇ ಎದ್ದು ಬಂದು ಶ್ರೀಲಕ್ಷ್ಮಿಯನ್ನು ಅವರೆಲ್ಲರಿಗೂ ಪರಿಚಯ ಮಾಡಿಕೊಟ್ಟರು. ಅವರೆಲ್ಲರನ್ನು ನೋಡಿ ಹಾಯ್ ಎಂದ ಶ್ರೀಲಕ್ಷ್ಮಿ ಮತ್ತೆ ನನ್ನನ್ನು ಮಾತನಾಡದೆ ಅಲ್ಲಿಂದ ಹೊರಟು ಬಿಟ್ಟಳು. ಅದನ್ನು ನೋಡಿ ನನಗೆ ನಗು ಬಂದರೂ ಯಾರಿಗೂ ಕಾಣದಂತೆ ಮರೆಯಲ್ಲಿ ನಕ್ಕು ಸುಮ್ಮನಾಗಿದ್ದೆ. ನನ್ನ ಪಕ್ಕದಲ್ಲಿ ಕೂತಿದ್ದ ನನ್ನ ಸ್ನೇಹಿತರು ಅವಳ ಸೌಂದರ್ಯ ವರ್ಣನೆ ಮಾಡುತ್ತಿದ್ದ ಪರಿ ನೋಡಿ ನನಗೆ ರಕ್ತ ಕುದಿತಿತ್ತು. ಅವರ ವರ್ಣನೆಗೆ ಯಾಕೋ ನನಗೂ ಅವಳನ್ನು ನೋಡುವ ಆಸೆಯಾಗಿ ಅಡ್ಡೆಗೆ ಅದೆಷ್ಟು ಬಾರಿ ನನ್ನ ಕಣ್ಣು ತಾನಾಗೆ ಅವಳೆಡೆಗೆ ಜಾರಿತ್ತು. ಅವಳ ಆ ಗುಂಡು ಗುಂಡು ಕಣ್ಣುಗಳು, ದುಂಡಾದ ಮುಖ, ಮೇಕಪ್ ಇಲ್ಲದೆ ಎದ್ದು ಕಾಣುತ್ತಿದ್ದ ಕೆಂಪು ಬಣ್ಣದ ಪಿಂಪಲ್ಗಳು, ನ್ಯಾಚುರಲ್ ಕೇರಳದ ಸುಂದರಿ ಇಷ್ಟು ದಿನ ನನ್ನ ಕಣ್ಣಿಗೆ ದೆವ್ವದ ಹಾಗೆ ಕಂಡಿದ್ದು ನನಗೆ ಆಶ್ಚರ್ಯ ತರಿಸಿತ್ತು. ಆ ದಿನ ನನ್ನ ಸ್ನೇಹಿತರು ವಾಪಸ್ ತೆರಳಿದ ನಂತರ ಅಪ್ಪನ ಆಜ್ಞೆಯಂತೆ ನಾನು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಯೋಕೆ ಮುಂದಾದೆ. ಅಲ್ಲಿವರೆಗೂ ಶ್ರೀಲಕ್ಷ್ಮಿ ಇರೋ ಯಾವುದೇ ಫೋಟೋದಲ್ಲೂ ಕಾಣದ ನಾನು ಆ ದಿನ ಮಾತ್ರ 2 ಫ್ಯಾಮಿಲಿ ಜೊತೆ ನಾನು ಕೂಡ ನಿಂತು ಸೆಲ್ಫಿ ತಗೊಂಡಿದ್ದೆ. ಆ ಸೆಲ್ಫಿಗೆ ಅವಳು ಕೊಟ್ಟ ಮುದ್ದಾದ ನಗು ನೋಡಿ ಯಾಕೋ ನೆತ್ತಿಗೆ ಹತ್ತಿ ಕೆಮ್ಮು ಶುರುವಾಗಿತ್ತು. ಅವಳು ಹೊರಟ ನಂತರ ಅಮ್ಮನ ಮೊಬೈಲ್ನಿಂದ ಅವರಿಗೆ ಗೊತ್ತಾಗದ ಹಾಗೆ ನನ್ನ ಮೊಬೈಲ್ಗೆ ಗ್ರೂಪ್ ಫೋಟೋ ಕಳಿಸಿಕೊಂಡೆ. ರಾತ್ರಿ ಅವಳ ಮುಖ ಅದೆಷ್ಟು ಬಾರಿ ನೋಡಿದೆನೋ ನನಗೆ ಗೊತ್ತಿಲ್ಲ. ಅದೆಷ್ಟು ಬಾರಿ ನೋಡಬಾರದು ಎಂದು ಮೊಬೈಲ್ ದೂರ ಬಿಸಾಡಿದರೂ ಕೈ ಮಾತ್ರ ಮತ್ತೆ ಮೊಬೈಲ್ ಆನ್ ಮಾಡಿ ಅವಳ ಮುಖ ನೋಡುವಂತೆ ಮಾಡುತ್ತಿತ್ತು. ಯಾಕೋ ಆ ಫೋಟೋನ ನನ್ನ ಫೇಸ್ಬುಕ್ ಕವರ್ ಫೋಟೋಗೆ ಹಾಕೋ ಅನ್ನುವ ಆಸೆಯಾಗಿ ಹಾಕೇ ಬಿಟ್ಟೆ. ಹಾಕಿದ ಮೇಲೆ ಏನೋ ಒಂದು ರೀತಿಯ ಖುಷಿಯಾಗಿ ಕಣ್ಣು ಮುಚ್ಚಿ ಮಲಗಿದವನು ಎಚ್ಚರಗೊಂಡಿದ್ದು ಅನ್ನೋನ್ ನಂಬರಿಂದ ಕರೆಗೆ. ಸೂರ್ಯನ ಕಿರಣಗಳಿಗೆ ಕಣ್ಣು ತೆರೆಯಲು ಆಗದೆ ಕೈ ಅಡ್ಡವಿಟ್ಟು ಎದ್ದು ಕೂತವನು ಆ ಕರೆಯನ್ನು ಸ್ವೀಕರಿಸಿ ಹಲೋ ಎಂದೆ. ಅತ್ತ ಶ್ರೀಲಕ್ಷ್ಮಿ ಒಂದೇ ಸಮನೆ ಉಗಿಯುತ್ತಿದ್ದಳು. ಅವಳ ಧ್ವನಿ ಎದುರು ಹೇಗಿತ್ತೋ ಹಾಗೆ ಮೊಬೈಲಲ್ಲೂ ಕೇಳುತ್ತಿದ್ದ ಕಾರಣ ಅದು ಅವಳೇ ಎಂದು ತಿಳಿಯಲು ಹೆಚ್ಚೇನು ಸಮಯ ಬೇಕಿರಲಿಲ್ಲ. ಅವಳ ಬೈಗುಳ ನಿಲ್ಲಿಸಲು ಮನಸ್ಸಾಗದೆ ಹಾಸಿಗೆಗೆ ಒರಗಿ ಕೂತೆ. ಕವರ್ ಫೋಟೋಗೆ ಹರಿದು ಬಂದಿದ್ದ ಶುಭಾಶಯದ ಕಾಮೆಂಟ್ಸ್ ನೋಡಿ ಕೋಪಗೊಂಡಿದ್ದ ಆಕೆ ಅದನ್ನು ತೆಗೆಯಲು ತಾಕೀತು ಮಾಡಿದಳು. ಆದರೆ ಆಕೆಯ ತಾಕೀತಿಗೆ ಬೆದರದ ನಾನು ಫೋಟೋ ತೆಗೆಯದಾಗಿ ಹೇಳಿ ಕರೆ ತುಂಡರಿಸಿ ನಕ್ಕೆ. ಫೇಸ್ಬುಕ್ಕನ್ನು ತೆರೆದು ನೋಡಿದಾಗ ಅದರಲ್ಲಿ ನಮ್ಮ ಖಾನ್ದಾನ್, ಅವಳ ಖಾನ್ದಾನ್ ಎಲ್ಲ ನಮ್ಮಿಬ್ಬರ ಜೋಡಿ ಸೂಪರ್, ಎಂಗೇಜ್ಮೆಂಟ್ ಯಾವಾಗ, ಮದುವೆ ಯಾವಾಗ ಎಂದು ಹಾಕಿದ್ದ ಕಾಮೆಂಟ್ ನೋಡಿ ನನಗೆ ತಡೆಯಲಾಗದ ನಗು ತರಿಸಿತ್ತು. ಎದ್ದು ರೆಡಿಯಾಗಿ ಆಚೆ ಹೋದ ಮೇಲೆ ಅಮ್ಮ ಅಪ್ಪ ಕೂಡ ನನ್ನನ್ನು ನೋಡಿ ನಗುತ್ತಿದ್ದರು. ಅವಳಿರುವ ಫೋಟೋ ಹಾಕಿದ ನನ್ನನ್ನು ನೋಡಿ ಅವರಿಗೂ ಆಶ್ಚರ್ಯ. ನಮ್ಮ ಜೀವನದಲ್ಲಿ ಒಬ್ಬರ ಮೇಲೆ ಪ್ರೀತಿಯ ಭಾವ ಬಂದ ನಂತರ ಅದನ್ನು ಮನಸ್ಸಿನಿಂದ ಕಿತ್ತೆಸೆಯುವುದು ಸುಲಭದ ಮಾತಲ್ಲ. ಸ್ನೇಹಿತರು ಅವಳನ್ನು ಹೊಗಳಿದರು ಎಂಬ ಕಾರಣಕ್ಕೆ ಅವಳನ್ನು ನೋಡಿ ಪ್ರೀತಿಲಿ ಬಿದ್ದಿದ್ದ ಈ ಮನ ಹೇಗಾದರೂ ಸರಿ ಶ್ರೀಲಕ್ಷ್ಮಿಯನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಎಂಬ ಆಸೆ ಮನೆ ಮಾಡಿತ್ತು. ಅಪ್ಪ ಅಮ್ಮನಿಗೆ ಗೊತ್ತಿರುವ ಹುಡುಗಿ, ನಮ್ಮನೆಯ ಬಳಿಯೇ ಇರುವ ಹುಡುಗಿ, ಒಳ್ಳೆಯವಳೇ ಆದರೂ ಅವಳ ಎಷ್ಟೋ ವಿಚಾರಗಳು ನನಗೆ ಹಿಡಿಸದೆ ಹೋದರೂ ಅವಳು ಮಾತ್ರ ನನಗೆ ಹಿಡಿಸಿದ್ದಳು. ಅವಳು ಕರೆ ಮಾಡಿದ್ದ ಮೊಬೈಲ್ ನಂಬರನ್ನು ಸೇವ್ ಮಾಡಿಕೊಂಡು ದಿನ ಅದಕ್ಕೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಮಾಡುತ್ತಿದ್ದೆ. ಅವಳು ನೋಡಿ ರಿಪ್ಲೈ ಮಾಡದೆ ಹೋದಾಗ ಬೈದುಕೊಂಡು ಮುಖ ಸಿಂಡರಿಸಿಕೊಳ್ಳುತ್ತಿದ್ದೆ. ಹೀಗೆ 1 ವರ್ಷ ಮುಂದುವರೆದಿತ್ತು. 1 ವರ್ಷದವರೆಗೂ ಯಾವುದೇ ಶುಭಾಶಯಕ್ಕೆ ರಿಪ್ಲೈ ಮಾಡದ ಆಕೆಯನ್ನು ನೋಡಿ ನನಗೆ ಕೋಪ ನೆತ್ತಿಗೆ ಹತ್ತಿತ್ತು. ಅದೇ ಕೋಪದಲ್ಲಿ ಒಂದು ದಿನ ವ್ಯಾಲೆಂಟೈನ್ಸ್ ಡೇ ಇದ್ದ ಕಾರಣ ಐ ಲವ್ ಯು ಎಂದು ಮೆಸೇಜ್ ಮಾಡಿ ನಕ್ಕು ಮೊಬೈಲ್ ಡೇಟಾ ಆಫ್ ಮಾಡಿ ಕೆಲಸದಲ್ಲಿ ಮುಳುಗಿದ್ದೆ. 1 ಗಂಟೆಯ ನಂತರ ಬಿಡದೆ ಬರುತ್ತಿದ್ದ ಆಕೆಯ ಕರೆಗಳನ್ನು ಸಹ ನಾನು ಅವಳ ಹಾಗೆ ನಿರ್ಲಕ್ಷಿಸಿದ್ದೆ. ಆದರೆ ಮತ್ತೊಮ್ಮೆ ವಾಟ್ಸಪ್ನಲ್ಲಿ ಐ ಲವ್ ಯು ಎಂದು 10 ಬಾರಿ ಮೆಸೇಜ್ ಮಾಡಿದ್ದೆ. ಅವಳ ಕರೆಯನ್ನು ಸ್ವೀಕರಿಸಿ ಅವಳು ಬೈಯುವ ಮುನ್ನವೇ ಐ ಲವ್ ಯು ಶ್ರೀ ಎಂದು ಹೇಳಿ ಮೊಬೈಲಿಗೆ ಮುತ್ತೊಂದು ಕೊಟ್ಟು ನಕ್ಕು ಕರೆ ತುಂಡರಿಸಿದ್ದೆ. ಇದರಿಂದ ಕೋಪಗೊಂಡ ಅವಳು ನನ್ನ ಮೇಲೆ ತನ್ನ ಸಿಟ್ಟು ತೋರಿಸಿಕೊಳ್ಳಲು ನನ್ನ ಮನೆಗೆ ಬಂದಳು. ಬಂದವಳೇ ನನ್ನ ಶರ್ಟ್ ಕಾಲರ್ ಹಿಡಿದು ಹಿಗ್ಗ ಮುಗ್ಗ ಬೈದಳು. ನಾನು ಅವಳ ಕೈ ಹಿಡಿದು ಮುಗುಳ್ನಕ್ಕು ಅವಳ ಮುಂದೆ ಮಂಡಿಯೂರಿ ಐ ಲವ್ ಯು ಶ್ರೀ ಎಂದೆ. ನನ್ನ ತಂದೆ ತಾಯಿ, ಅವಳ ತಂದೆ ತಾಯಿ ಖುಷಿಯಿಂದ ಕೈ ತಟ್ಟಿದರೂ ಅವಳು ಮಾತ್ರ ಕಣ್ಣು ಕೆಂಡ ಮಾಡಿಕೊಂಡು ನನ್ನನ್ನು ಸುಡುವ ಹಾಗೆ ನೋಡುತ್ತಲೇ ಇದ್ದಳು. ಸೀಲಿಂಗ್ನಲ್ಲಿದ್ದ ಫ್ಯಾನ್ ಆನ್ ಮಾಡಿದ ಕೂಡಲೇ ಮೊದಲೇ ಇಟ್ಟಿದ್ದ ಬಲೂನ್ ಎಲ್ಲವೂ ನಮ್ಮಿಬ್ಬರ ಮೇಲೆ ಸುರಿದಿತ್ತು. ಶ್ರೀಲಕ್ಷ್ಮಿಯ ಕೈ ಹಿಡಿದು ಅವಳ ಕೈ ಬೆರಳಿಗೆ ಉಂಗುರ ತೊಡಿಸಲು ಮುಂದಾದೆ. ಆದರೆ ಅವಳು ಮಾತ್ರ
ತನ್ನ ಕೈ ಬಿಡಿಸಿಕೊಂಡು ಕೋಪದಿಂದ ದೂರ ಸರಿದಳು. ನಾನು ನೀನು ಶತ್ರುಗಳಾಗಿ ನಾನು ಹಾಗೆ ಇರೋಕೆ ಇಷ್ಟಪಡ್ತೀನಿ. ಯಾವತ್ತೂ ನನ್ನ ಶತ್ರು ನನ್ನ ಗಂಡ ಆಗೋಕ್ಕೆ ಸಾಧ್ಯನೇ ಇಲ್ಲ ಎಂದು ನುಡಿದು ಅಲ್ಲಿಂದ ಹೊರಡಲು ಮುಂದಾದಳು. ನಿನಗೋಸ್ಕರ ಅಂತ ಎಷ್ಟು ವರ್ಷ ಬೇಕಾದರೂ ಕಾಯ್ತೇನೆ. ನಿನ್ನ ಯೋಚನೆ ನಿನಗೆ, ನನ್ನ ಯೋಚನೆ ನನಗೆ. ನಮ್ಮಿಬ್ಬರ ಯೋಚನೆ ಒಂದಾಗದೆ ಹೋದರೂ ನಾನು ನೀನು ಒಂದಾಗೋದು. ಶ್ರೀ, ನೀನು ಯಾರನ್ನಾದರೂ ಮದುವೆ ಆಗು, ನಾನು ಮಾತ್ರ ನಿನ್ನನ್ನೇ ಮದುವೆ ಆಗೋದು ಅಂತ ಡಿಸೈಡ್ ಆಗಿದ್ದೀನಿ. ನಿನ್ನನ್ನು ಬಿಟ್ಟು ಇನ್ಯಾರನ್ನ ಮದುವೆ ಆಗೋದಿಲ್ಲ. ಐ ಲವ್ ಯು ಸೀರಿಯಸ್ಲಿ. ನಾನು ನಿನಗೋಸ್ಕರ ಅಂತಾನೆ ಲೈಫ್ ಲಾಂಗ್ ಕಾಯ್ತಾ ಇರ್ತೇನೆ. ನಾಳೆ ನಿನ್ನ ಗಂಡ ನಿನ್ನನ್ನು ನನ್ನಷ್ಟು ಇಷ್ಟಪಡೋಕೆ ಆಗದೆ ನಿನ್ನ ಬಿಟ್ಟು ಹೋದರೆ ವಾಪಸ್ ನನ್ನ ಹತ್ರ ಬರ್ತೀಯಾ ಅನ್ನೋ ನಂಬಿಕೆಯಲ್ಲಿ ನಿನಗೋಸ್ಕರ ಕಾಯ್ತೇನೆ ಶ್ರೀ. ಲವ್ ಯು ಸೋ ಮಚ್. ನನ್ನ ಮಾತಿಗೆ ಒಂದಿಷ್ಟು ಪ್ರತಿಕ್ರಿಯಿಸದೆ ಅಲ್ಲಿಂದ ನಡೆದು ಬಿಟ್ಟಳು ಶ್ರೀಲಕ್ಷ್ಮಿ. ಅವಳು ನನ್ನ ನಂಬರ್ ಬ್ಲಾಕ್ ಮಾಡಿದರೂ ಸಹ ಪ್ರತಿದಿನ ಅವಳಿಗೆ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ ತಪ್ಪದೆ ಕಳುಹಿಸುತ್ತಿದ್ದೆ. ಎಂದಾದರೂ ಆಕೆಯಿಂದ ಪ್ರತಿಕ್ರಿಯೆ ಬರಬಹುದೇನೋ ಎಂದು. ನಮ್ಮ ಕೇರಳ ಮದುವೆ ಅಂದರೆ ಗೊತ್ತಾ? ಮೈ ತುಂಬ ಒಡವೆ ಹಾಕ್ಕೊಂಡಿರೋ ಮದುಮಗಳು, ಬಿಳಿಯ ಪಂಚೆ ಶರ್ಟ್ ಹಾಕ್ಕೊಂಡಿರೋ ಮದುಮಗ. ನಾನಿವತ್ತು ನನ್ನ ಶ್ರೀನ ಆ ಒಡವೆಗಳಲ್ಲಿ ನೋಡ್ತಾ ಇದ್ದೇನೆ. ಕೆಂಪು ಬಣ್ಣದ ಜರಿಸೀರೆ ಉಟ್ಟು ಮೈ ತುಂಬ ಆಭರಣಗಳನ್ನು ತೊಟ್ಟು ಎಷ್ಟೊಂದು ಮುದ್ದಾದ ನಗುವಿನೊಂದಿಗೆ ನಿಂತಿದ್ದಾಳೆ. ಆದರೆ ಅವಳ ಪಕ್ಕದಲ್ಲಿ ನಿಂತಿರೋನು ಮಾತ್ರ ಚೆನ್ನಾಗಿಲ್ಲ. ಥೂ, ಆ ದಾಡಿ, ಆ ದಡಿ ಶರೀರ, ಅವನೆಲ್ಲಿ ಶ್ರೀಲಕ್ಷ್ಮಿ ಎಲ್ಲಿ? ಅರೆರೆ, ಅವನು ದಡಿ ಇರ್ಬೋದು, ದಾಡಿನೂ ಜಾಸ್ತಿ ಬೆಳೆಸಿರ್ಬೋದು, ಆದರೆ ಶ್ರೀಲಕ್ಷ್ಮಿನ ಸಿಕ್ಕಾಪಟ್ಟೆ ಪ್ರೀತಿಸ್ತಾನೆ. ಅವಳು ಹಾಕ್ಕೊಂಡಿರೋ ಸೀರೆ ಬಣ್ಣ ಅವನಿಗೆ ಇಷ್ಟ ಇಲ್ಲ. ಅವನಿಗೆ ಅವಳನ್ನು ಹಸಿರು ಬಣ್ಣದ ಸೀರೆಯಲ್ಲಿ ನೋಡೋಕ್ಕೆ ಇಷ್ಟ ಇತ್ತು. ಆದರೆ ಮೇಡಮ್ ಕೇಳಬೇಕಲ್ವಾ, ಅವಳಿಗೆ ಯಾವ ಬಣ್ಣ ಬೇಕೋ ಅದನ್ನೇ ಆರಿಸ್ಕೊಂಡು ಅವಳಿಗೆ ಇಷ್ಟ ಆಗಿದ್ದು ಮಾತ್ರ ಆರಿಸ್ಕೊಳ್ಳೋ ಶ್ರೀಗೆ ನಾನು ಇಷ್ಟ ಆದೆ ಅನ್ನೋದೇ ನನ್ನ ಖುಷಿ. ಹೌದು, ಇವತ್ತು ನನ್ನ ಮತ್ತೆ ಶ್ರೀಲಕ್ಷ್ಮಿ ಮದುವೆ. 2 ವರ್ಷಗಳ ಕಾಲ ಬ್ಲಾಕ್ ಮಾಡಿದ್ದ ಅವಳು ಹೋಗಲಿ ಪಾಪ ಅಂತ ಅನ್ಲಾಕ್ ಮಾಡಿ ನನ್ನ ಹಾರ್ಟ್ನಲ್ಲಿ ಪರ್ಮನೆಂಟಾಗಿ ಲಾಕ್ ಆದ್ಲು. ಅವಳು ಒಪ್ಪಿದ್ದೆ ತಡ. ಪಟಪಟ ಅಂತ ಎಲ್ಲ ರೆಡಿ ಮಾಡಿ 1-2 ವಾರದಲ್ಲೇ ಮದುವೆ ಮಾಡಿ ಮುಗಿಸ್ತಾ ಇದ್ದಾರೆ. ಯಾಕಂದರೆ ಅಪ್ಪ ಅಮ್ಮಂದಿರಿಗೂ ಭಯ ಅಲ್ವಾ, ವಿರುದ್ಧ ದಿಕ್ಕುಗಳು ಒಂದಾಗಿದ್ದರೂ ಮತ್ತೆ ಎಲ್ಲಿ ದೂರ ಆಗ್ತಾರೋ ಅಂತ. ಅಯಸ್ಕಾಂತಕ್ಕೆ ಮಾತ್ರ ವಿರುದ್ಧ ದಿಕ್ಕಿನಿಂದ ಬೇರ್ಪಡಿಸಿಕೊಳ್ಳೋಕೆ ಸಾಧ್ಯ ಇಲ್ಲ, ಆದರೆ ನಮ್ಮ ಕೈಯಲ್ಲಿ ಸಾಧ್ಯ ಇದೆ ಅಲ್ವಾ. ಅದಕ್ಕೆ ಈ ಅರ್ಜೆಂಟ್ ಮದುವೆ. ಏನೇ ಆಗಲಿ ನಾನು ಶ್ರೀ ಮದುವೆ ಆದ್ವಿ. ಇನ್ನೇನಿದ್ರೂ ನಮ್ಮ ಸಂಸಾರದಲ್ಲಿ ಮೇಡಮ್ ಮುಂದೆ, ನಾವು ಹಿಂದೆ.